ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್ ಜ್ಯುವೆಲರಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹೇಗಿದೆ ನೋಡಿ ಕಲೆಕ್ಷನ್, ಸೂಪರ್ ಆಗಿರೋ ನೆಕ್ಲೆಸಸ್ಸು ವಿತ್ ಲಾಂಗ್ ಚೈನು ಅಂತಲೂ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸ್ಟೋನು, ಪಿಂಕ್ ಸ್ಟೋನು, ಪರ್ಲು ಎಲ್ಲ ಥರನೂ ಇದೆ ನೋಡಿ. ಇದು ಹಳೆ ಕಾಲದ ಥರದ್ದು ಪಿಕಾಕ್ ಬರುತ್ತೆ, ಎಲಿಫೆಂಟು, ಲಕ್ಷ್ಮೀದ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇದು ಲಾಂಗ್ ಹಾರ ಜಸ್ಟ್ 1500 ರುಪೀಸ್ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿದೆ. ಇವಾಗಿನ ಟ್ರೆಂಡಿಗೆ ಬೇಕಾಗಿರೋವಂಥ ಜ್ಯುವೆಲರಿಗಳ ಕಲೆಕ್ಷನಲ್ಲಿ ನನ್ನ ವಿಡಿಯೋದಲ್ಲೂ ಎಲ್ಲ ಥರದ್ದು ಜ್ಯುವೆಲರಿ ಸಿಗುತ್ತೆ ನಿಮಗೆ. ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ನನಗೆ ಕಮೆಂಟ್ ಮಾಡಿ ಹೇಗಿದೆ ಅನ್ನೋದಕ್ಕೆ ಒಂದು ಲೈಕ್ ಮಾಡಿದ್ರೆ ನೀವು ಇಷ್ಟಪಟ್ಟಿದ್ದೀರಾ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ನಾನು ಈಗ 3-4 ವರ್ಷಕ್ಕೆ ಮುಂಚೆ ಮಾಡ್ತಾ ಇದ್ದಾಗಲೂ ಸೇಮ್ ಜ್ಯುವೆಲರಿ ಸೆಟ್ಗಳಿತ್ತು. ಕೆಲವು ಇವಾಗ ಗ್ರೀನ್ದು ಬಂದಿದೆಯಲ್ಲ, ಅದು ಇವಾಗಿನ ಟ್ರೆಂಡಲ್ಲಿದೆ ಅಂತ ಹೇಳ್ಬೋದು. ನೋಡಿ ತುಂಬಾ ಚೆನ್ನಾಗಿದೆ. ಲಾಂಗ್ ಹಾರ ವಿತ್ ಬೀಡ್ಸ್ ಇದೆ ನೋಡಿ, ಮಧ್ಯದಲ್ಲಿ ಗೋಲ್ಡ್ ಬೀಡ್ಸು. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಡಿಸೈನ್ಸ್ ಎಲ್ಲನೂ. ಇದು ನೋಡಿ ಪಿಕಾಕಲ್ಲಿದೆ, ತುಂಬ ಲುಕ್ಕಾಗಿ ಕಾಣುತ್ತೆ ನೆಕ್ಗೆ. ಮತ್ತು ಚಿಕ್ಕ ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಇವೆಲ್ಲನೂ ತುಂಬ ಕಾಸ್ಟ್ಲಿದು, ಕಳೆದೋಗುತ್ತೆ ಅನ್ನೋ ಭಯ ಪಡೋ ಅಂಥ ಅವಶ್ಯಕತೆನೇ ಇರೋದಿಲ್ಲ. ಇದನ್ನೆಲ್ಲ ನಾವು ಇವಾಗ ಗೋಲ್ಡಲ್ಲಿ ಮಾಡಿಸ್ಕೊಳ್ಳೋಕೆ ಹೋದರೆ ಏನಿಲ್ಲ ಅಂದರೂ 2-2.5 ಲಕ್ಷದ ಮೇಲೆ ಆಗುತ್ತೆ. ಅಟ್ಲೀಸ್ಟ್ ಕೆಲವು ಲಾಂಗ್ ಹಾರ ಅಂತ ಮಾಡಿ ಅದಕ್ಕೆ ಬೀಡ್ಸು, ಪರ್ಲು ಎಲ್ಲ ಹಾಕಿದ್ರು ಅಂದರೆ ಮೇಕಿಂಗ್ ಚಾರ್ಜಸ್ಸು ಅವೆಲ್ಲ ಸೇರೇ 1 to ಡಬಲ್ ಆಗೋಗ್ಬಿಡುತ್ತೆ. ಇದೆಲ್ಲನೂ ಅಷ್ಟೇ, ನಾವು ಆರಾಮಾಗಿ 1,500-2,000 ರೂಪಾಯಲ್ಲಿ ನಾವು ತೊಗೊಂಡು ಯೂಸ್ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, ಇದನ್ನು ಯಾವ ಸೀರೆಗಾಗಲಿ ಡ್ರೆಸ್ಗಾಗಲಿ ನಾವೇನು ಡ್ರೆಸ್ ವೇರ್ ಮಾಡಿರ್ತೀವೋ ಅದಕ್ಕೆಲ್ಲದಕ್ಕೂ ಕೆಲವೆಲ್ಲ ಮ್ಯಾಚಿಂಗ್ ಆಗುತ್ತೆ. ಚೇಂಜ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಗೋಲ್ಡ್ ಆದರೆ ನಾವು ಪರ್ಟಿಕ್ಯುಲರ್ ಆಗಿ ಒಂದೇ ಥರದ್ದು ಹಾಕ್ಕೋಬೇಕಾಗುತ್ತೆ. ಇದನ್ನು ಇವಾಗ ಏನು ಲಾಂಗ್ ಚೈನ್ ಇತ್ತಾ, ಆ ಲಾಂಗ್ ಚೈನನ್ನೇ ಯಾವುದೋ ಒಂದು ಟ್ರೆಡಿಷ್ನಲ್ ಫಂಕ್ಷನ್ಗೂ ಹಾಕ್ಕೋಬೇಕಾಗುತ್ತೆ, ಮ್ಯಾರೇಜ್ಗೂ ಅದೇ, ಎಲ್ಲದಕ್ಕೂ ಅದೇ ನಾವು ಈ ಥರದ್ದೇನಾದರೂ ಆರ್ಟಿಫಿಷಿಯಲಲ್ಲಿ ತೊಗೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವಾಗ ನಾವು ಸೀರೆಗೆ ಬೇರೆ ಥರ, ಡ್ರೆಸ್ಗೆ ಬೇರೆ ಥರ, ಮತ್ತು ಸಂಜೆ ಲೆಹೆಂಗಾ ಹಾಕೋತೀವಿ ರಿಸೆಪ್ಷನ್ಗೆ ಅಂತಂದರೆ ಅದಕ್ಕೆ ಬೇರೆ ಥರ ಡಿಫ್ರೆಂಟಾಗಿ ಯೂಸ್ ಮಾಡ್ಬೋದು. ಈಗ ಒಂದು 10,000 ರೂಪಾಯಿಗೆ ನಮ್ಗೆ 10 ಥರದ್ದು ಬರುತ್ತೆ ಅಂದರೆ ಯಾರು ತೊಗೊಳ್ಳಲ್ಲ, ಎಲ್ಲರೂ ತೊಗೋಬೋದು. ಇವಾಗ ಇದರಲ್ಲಿರೋದೆಲ್ಲ ರೀಸನಬಲ್ ರೇಟ್ಸು. ಇನ್ನೊಂದೇನು ಅಂತಂದರೆ, ನಿಮಗೆ ಆಚೆ ಕಡೆದಕ್ಕೂ ಮತ್ತು ಆನ್ಲೈನಕ್ಕೂ ಕೆಲವು ಡಿಫ್ರೆನ್ಸ್ ಇರುತ್ತೆ. ಈಗ ಮೊಬೈಲ್ ಶಾಪ್ಗಳು ಅಷ್ಟೇ, ಮೊಬೈಲ್ ಶಾಪಲ್ಲಿ ಇಷ್ಟು ಡಿಸ್ಕೌಂಟ್ ಇದೆ, ಅಷ್ಟು ಡಿಸ್ಕೌಂಟ್ ಇದೆ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಒಳಗಡೆ ಹೋದ್ಮೇಲೆ ಅದ್ರ ಬಂಡವಾಳ ಗೊತ್ತಾಗೋದು. ಅವರು ಅದಕ್ಕೆ ಸ್ಕ್ರೀನ್ ಗಾರ್ಡು, ಬ್ಯಾಕ್ ಕವರು ಆ ಥರದ್ದು ಏನಾರು ಕೊಟ್ಬಿಟ್ಟು ಟ್ಯಾಪೆ ಹಾಕಿ ಇದೇ ಡಿಸ್ಕೌಂಟು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಇಲ್ಲ ಅಂದರೆ ನಮಗೆ ಕ್ರೆಡಿಟ್ ಕಾರ್ಡು ಅದರಲ್ಲಿ ಏನಾದ್ರು ತೊಗೋತೀವಿ ಅಂದರೆ ನಮಗೆ 1 to ಡಬಲ್ಲು ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ಹಂಗೆ EMIಗಾಗಲಿ ಏನೇ ಒಂದಕ್ಕಾಗಲಿ ಅದಕ್ಕೆ ಬಡ್ಡಿ ಅನ್ನೋದನ್ನು ಹಾಕ್ತಾರೆ. ಈ ಜ್ಯುವೆಲರಿದಲ್ಲಿ ಆ ಥರ ಇರೋದಿಲ್ಲ. ನೀವು EMIಯಲ್ಲಿ ತೊಗೊಳೋದಕ್ಕಾಗೋದಿಲ್ಲ. ಆಚೆ ಅಂಗಡಿಗಳಲ್ಲಿ ಫುಲ್ ಕ್ಯಾಶ್ ಕೊಟ್ಟೆ ತೊಗೋಬೇಕಾಗುತ್ತೆ. ಆನ್ಲೈನಲ್ಲೂ ಅಷ್ಟೇ ಫುಲ್ ಕ್ಯಾಶಲ್ಲೇ ತೊಗೋಬೇಕಾಗುತ್ತೆ. ಬಟ್ ಯಾವುದೇ ರೀತಿ ಮೋಸ ಇಲ್ಲ. ಆನ್ಲೈನಲ್ಲಿ ನಿಮಗೆ ಕೆಲವು ಸಲ ಕಡಿಮೆ ರೇಟ್ಗೂ ಸಿಗುತ್ತೆ. ಇನ್ನೊಂದು ಆನ್ಲೈನಲ್ಲಿ ಮೋಸ ಏನಾಗುತ್ತೆ ಅಂದರೆ, ಕೆಲವು ಆ್ಯಪ್ಗಳಲ್ಲಿ ನಿಮಗೆ ರಿಟರ್ನ್ ಮಾಡೋ ಆಪ್ಷನ್ ಇರಲ್ಲ. ಇಲ್ಲಿ ನನ್ನ ಚಾನಲಲ್ಲೂ ರಿಟರ್ನ್ ಮಾಡೋ ಆಪ್ಷನ್ ಇಲ್ಲ. ಬಟ್ ಏನಂದರೆ ಕ್ವಾಲಿಟಿಲಿ ಮೋಸ ಇಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಾನು ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೋಸ ಮಾಡ್ತಾರೆ ಅನ್ನೋದಾಗಿದೆ ನಾನು ಈ ಚಾನಲ್ ಮಾಡಿ ಇಷ್ಟೊಂದೆಲ್ಲ ವಿಡಿಯೋ ಆಲ್ರೆಡಿ 210 ಹತ್ರ ಬರ್ತಾಯಿದ್ದೀನಿ. ಆ ಥರ ವಿಡಿಯೋ ಮಾಡೋಂಥ ಅವಶ್ಯಕತೆಯೇ ನನಗಿರಲಿಲ್ಲ. ಯಾಕಂದರೆ ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತು ಏನು ಪ್ರೊಸೀಜರು ಅಂತೆಲ್ಲ ನಾನು ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರನೇ. ಮತ್ತು ಇನ್ನೊಂದು, ಮೊಬೈಲ್ಗಳಲ್ಲಾದರೆ 7 days ರಿಟರ್ನ್ ಇದೆಲ್ಲ ಇರುತ್ತೆ. ಇದರಲ್ಲಿ ಫಿಸಿಕಲ್ ಡ್ಯಾಮೇಜು ಮಾತ್ರ ರಿಟರ್ನ್ ಎಲ್ಲ ಇರೋದಿಲ್ಲ. ನಿಮಗೆ ಕೊರಿಯರ್ ಬರುವಾಗ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ಅದಕ್ಕೆಲ್ಲ ವಿತ್ ಓಪನಿಂಗ್ ವಿಡಿಯೋ ಪ್ರೂಫ್ ಬೇಕೇ ಬೇಕದು, ಅದು ಮಸ್ಟ್ ಆ್ಯಂಡ್ ಶುಡ್ಡು. ಸೊ ಅದೇನಾದ್ರು ಇತ್ತು ಅಂದರೆ ನಿಮಗೆ ಎಕ್ಸ್ಚೇಂಜ್ ಸಿಗುತ್ತೆ. ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ನೀವು ಇವಾಗ ಮೊಬೈಲ್ ಆಗಲಿ, ಬಟ್ಟೆ ಆಗಲಿ, ಯಾವುದೇ ಆಗಲಿ ಅದನ್ನೆಲ್ಲ ತೊಗೊಳ್ತೀರಾ ಅಂತಂದರೆ ಅವೆಲ್ಲ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ. ಬಟ್ ಇದು ಮಾತ್ರ ಕ್ಯಾಶ್ ಆನ್ ಡೆಲಿವರಿ ಆಗೋದಿಲ್ಲ. ಸೊ ಇದೆಲ್ಲ ಥ್ರೂ ಆನ್ಲೈನೇ. ಫಸ್ಟ್ ಪ್ರೀ ಪೇಮೆಂಟ್ ಮಾಡಿರಬೇಕು. ಅದಾದಮೇಲೆ ನಿಮ್ಮ ಅಡ್ರೆಸ್ ಕೊಟ್ಟು ಮತ್ತು ಡೀಟೇಲ್ಸ್ ಎಲ್ಲ ಕೊಟ್ಟರೆ ನಿಮ್ಮ ಮನೆಗೆ ಮಾಮೂಲಿ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಅದೇ ಅಡ್ರೆಸ್ಗೆ ಬರುತ್ತೆ. ಅದೇನಿದ್ರು 5 to 7, ಇಲ್ಲಾಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 10 days ಒಳಗಡೆ ಬರುತ್ತೆ. ಮಧ್ಯದಲ್ಲಿ ಸ್ಯಾಟರ್ಡೆ ಸಂಡೇ ಬಂದರೆ ವರ್ಕಿಂಗ್ ಡೇಸ್ ಇರೋದಿಲ್ಲ, ಮತ್ತು ಡೆಲಿವರಿ ಅವ್ರದ್ದೆಲ್ಲ ಪ್ರಾಬ್ಲಮ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅವಾಗ ಬರೋದಿಲ್ಲ. ಇಲ್ಲಾಂದರೆ ಖಂಡಿತ ನಿಮಗೆ 5 to 7 days ಒಳಗಡೆ ಬಂದೇ ಬರುತ್ತೆ. ಕೆಲವೆಲ್ಲ ಚೆನ್ನೈ, ಹೈದರಾಬಾದಿಂದ ಏನಾದ್ರು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಅದೆಲ್ಲ 2 to 3 days ನಮ್ಮ ಪಿನ್ ಕೋಡ್ಗೂ ಮತ್ತು ಅಲ್ಲಿಂದ ಇಲ್ಲಿಗೆ ಶಿಪ್ಮೆಂಟು ಡ್ಯೂರೇಷನಲ್ಲೇ 2-3 ದಿವಸದೊಳಗಡೆ ಬಂದುಬಿಡುತ್ತೆ. ಯಾಕಂದರೆ ನಾನು ಚೆನ್ನೈಯಿಂದ ತರಿಸಿರೋದಲ್ಲಿ ಕೆಲವೆಲ್ಲನೂ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ದಿವಸದೊಳಗಡೆ ಬಂದುಬಿಡುತ್ತೆ. ವೀಕ್ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡ್ರೆ ನಿಮಗೊಂದು ಐಡಿಯಾ ಬರುತ್ತೆ. ನಾವು ಇವಾಗ ಬುಕ್ ಮಾಡಿದ್ರೆ ನಮ್ಗೆ ಯಾವಾಗ ಬರುತ್ತೆ ಅನ್ನೋ ಐಡಿಯಾ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.
ನೋಡ್ತಾ ಇರೋರು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.